ಕರ್ನಾಟಕದ ಇತಿಹಾಸ ನಾವೆಲ್ಲರೂ ಓದಿದ್ದೀವಿ ಸರ್. ಕರ್ನಾಟಕದ ರಾಜರ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಕೆಲವು ಸಿನಿಮಾಗಳು ಬಂದಿವೆ ಅದರ ಬಗ್ಗೆ. ಸ್ಟಾರ್ಟ್ ಫ್ರಮ್ ಕದಂಬರಿಂದ ವಿಜಯನಗರ ಸಾಮ್ರಾಜ್ಯ, ಮೈಸೂರು ಮನೆತನದವರೆಗೆ ಎಲ್ಲ ತಿಳ್ಕೊಂಡು ಬಂದಿದ್ದೀವಿ. ಆದರೆ ನನ್ನ ಕುತೂಹಲ ಇರೋದು, ಈ ಪಠ್ಯವನ್ನು ಹೊರತುಪಡಿಸಿ ನಾವೇನಾದರೂ ನಮ್ಮ ಮುಂದಿನ ಜನರೇಷನ್ಗೆ, ಇಂದಿನ ಜನರೇಷನ್ಗೆ ತಿಳಿಸಬಹುದಾ? ನಾನು ಒಂದು 2-3 ಪುಸ್ತಕಗಳನ್ನು ಓದಿದಾಗ ಆವತ್ತಿನ ಸಮಾಜ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಆವತ್ತಿನ ಕೆಲಸ ಹೇಗಿತ್ತು, ವ್ಯವಸಾಯ ಶುರು ಆಗಿದ್ದು ಹೇಗೆ, ಇಂಥದ್ದೆಲ್ಲವೂ ಬಹಳ ಕುತೂಹಲ ಹುಟ್ಟಿಸೋ ವಿಷಯ. ಕೆಲವೊಂದು ಶಾಸನಗಳ ರೆಫರೆನ್ಸ್ ನಮಗಿದೆ ನಿಜ, ಬಟ್ ಅದರ ಆಳ ಆಗಲ್ಲ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಜೊತೆ ಕೂತ್ ಮಾತಾಡೋದಕ್ಕೆ ಇದಕ್ಕಿಂತ ಬೆಸ್ಟ್ ವಿಷಯ ಇನ್ನೊಂದಿಲ್ಲ ಅಂತ ನನಗೆ ಅನ್ನಿಸ್ತು. ಎಲ್ಲಿಂದ ಶುರು ಮಾಡೋಣ? ಖಂಡಿತ. ನೀವು ಈ ವಿಷಯ ತೊಗೊಂಡಿರೋದೇ ಬಹಳ ಶ್ಲಾಘನೀಯ ಅಂತಲೇ ಹೇಳಬೇಕಾಗತ್ತೆ. ಎಲ್ಲಿಂದ ಎಲ್ಲಿಯವರೆಗೆ ಕರ್ನಾಟಕ ದೇಶ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಅಲ್ಲಿಂದ ಶುರು ಮಾಡೋಣ. ಆಗಲಿ, ಒಳ್ಳೆ ಪ್ರಶ್ನೆ ಇದು. ಈಗ ಕರ್ನಾಟಕ ಶಬ್ದಕ್ಕೆ ಇತ್ತೀಚಿನ ತನಕ 1956 ಅಥವಾ 71 ಅನಿಸುತ್ತೆ, ನನ್ನ ನೆನಪು ಸರಿಯಾಗಿದ್ದರೆ, ಕರ್ನಾಟಕ ಆಗಿರಲಿಲ್ಲ, ಕರ್ನಾಟಕ ಆಗಿತ್ತು. ನಕಾರ ಇತ್ತು, ನಕಾರ ಇರಲಿಲ್ಲ, ಕರ್ನಾಟಕ ಅಂದರೆ ಇದರ ಮೂಲ ಬರೋದು ಸಂಸ್ಕೃತ. ಬೇರೆ ಬೇರೆ ಉತ್ಪತ್ತಿ ಹೇಳ್ಬೋದು. ಒಂದು ಮೂಲದ ಪ್ರಕಾರ ಕರ್ಣೇಶು ಅಟತಿ ಇತಿ ಕರ್ನಾಟಕ ಅಂತ. ಕರ್ಣ ಅಂದರೆ ಕಿವಿ, ಕಿವಿ ಒಳಗೆ ಯಾವುದು ಸದಾ ಅನುರಣಿಸುತ್ತದೋ ಅದು ಕರ್ನಾಟಕ ಅಂತ. ಸೊ ಹೀಗಾಗಿ ಜೊತೆಗೆ ಇನ್ನು ಬೇರೆ ಬೇರೆ ರೀತಿಯಲ್ಲೂ ಮಾಡ್ಬೋದು. ಕನ್ನಡ ಭಾಷೆಗೆ ಕನ್ನಡ ಕಸ್ತೂರಿ ಅಂತಾರೆ. ಕಸ್ತೂರಿ ಅಂದರೆ ಕಸ್ತೂರಿ ಮೃಗ, ಜಿಂಕೆಯ ಒಂದು ಪ್ರಭೇದ. ಆ ಗುಂಪಿಗೆ ಸೇರುವಂತಹ ಒಂದು ಪ್ರಭೇದಕ್ಕೆ ಕಸ್ತೂರಿ ಮೃಗ ಅಂತ ಕರೀತಾರೆ. ಅದು ಸುಗಂಧ ತನ್ನ ದೇಹದಿಂದನೇ ಅದು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಅಂಥ ಕಸ್ತೂರಿ ಸುಗಂಧ ಉಳ್ಳಂತಹ ಭಾಷೆ ಮಾತಾಡಿದ್ರೆ ಆ ಕಸ್ತೂರಿ ಸುಗಂಧ ನಮಗೆ ಕೇಳೋವ್ರಿಗೂ ಮಾತಾಡೋವ್ರಿಗೂ ಒಂದು ಭಾಸ ಆಗುತ್ತೆ. ಅದಕ್ಕೆ ಕನ್ನಡ ಕಸ್ತೂರಿ, ಅಷ್ಟು ಇಂಪಾಗಿ ಇರುವಂತಹ ಭಾಷೆ ಕನ್ನಡ ಅಂತ. ಇದೆಲ್ಲ ಇದೆ ಬೇಕಾದಷ್ಟು, ಅದು ಬೇರೆ ಎಲ್ಲೋ ಹೋಗುತ್ತೆ. ಇನ್ನು ನೀವು ನಮ್ಮ ಭೌಗೋಳಿಕ ವಿಸ್ತಾರದ ಬಗ್ಗೆ ಕೇಳಿದ್ದೀರಾ, ಅದಕ್ಕೆ ನಾವು ಕಾಲಮಾನ ನಾವು ನೋಡಬೇಕಾಗುತ್ತೆ. ಉದಾಹರಣೆಗೆ ತಗೊಳ್ಳೋ ಹಾಗಿದ್ರೆ, ನಮ್ಮ ಕರ್ನಾಟಕ ಇಡೀ ಭಾರತ ಅಂತ ತಗೊಂಡ್ರೆ, ಕರ್ನಾಟಕ ಒಂದು ನಾಡಿಗೆ ಅಥವಾ ಒಂದು ದೇಶಕ್ಕೆ ಇರುವಂತಹ ವೈಶಿಷ್ಟ್ಯ, ಹಲವಾರು ವೈಶಿಷ್ಟ್ಯಗಳಿದೆ. ಬರೀ ಸೀಮಿತವಾದ ಅರ್ಥದಲ್ಲಿ, ರಾಜಕೀಯ ಅನ್ನೋ ಅರ್ಥದಲ್ಲಿ ಅಥವಾ ಸಾಮ್ರಾಜ್ಯ ಅನ್ನೋ ಅರ್ಥದಲ್ಲಿ ತಗೊಂಡ್ರೆ, ಒಂದು ದೊಡ್ಡ ವೈಶಿಷ್ಟ್ಯ ಅಂತಂದರೆ, ಇಡೀ ಭಾರತದಲ್ಲಿ ಬೇರೆ ಬೇರೆ ಕಡೆ ಹುಟ್ಟಂತಹ ಸಾಮ್ರಾಜ್ಯಗಳು, ರಾಜಮನೆತನಗಳ ಪೈಕಿ ಕರ್ನಾಟಕ ಒಂದೇ 3 ಪ್ಯಾನ್ ಇಂಡಿಯಾ ಅಂತ ಈ ನಡುವೆ ಕರೀತಲ್ಲ ಸಿನಿಮಾಗಳಿಗೆ, ಆ ಥರ 3 ಪ್ಯಾನ್ ಇಂಡಿಯಾ ಎಂಪೈರ್ಸು ಕರ್ನಾಟಕ ಕೊಟ್ಟಿದ್ದು. 3 ಪ್ಯಾನ್ ಇಂಡಿಯಾ ಎಂಪೈರ್ಸ್ ಅಂದರೆ ಭಾರತದಾದ್ಯಂತ ವಿಸ್ತಾರವಾದ ಭೂಭಾಗದ ಆಳದಂತಹ 3 ದೊಡ್ಡ ರಾಜಮನೆತನಗಳು ಕನ್ನಡ ನಾಡಲ್ಲೇ ಹುಟ್ಟಿದ್ದು. ಮೊದಲನೇದು ಬಾದಾಮಿ ಚಾಳುಕ್ಯರು. ಇದು ಕ್ರಾನಾಲಜಿ ಫಸ್ಟಿಂದ ಬರ್ತಾ ಇದ್ದೀನಿ. ಬಾದಾಮಿ ಚಾಳುಕ್ಯರು ಅವರು ಇಲ್ಲಿ ಬಾದಾಮಿ, ನಮ್ಮ ಬಾದಾಮಿ ಇದೆಯಲ್ಲ, ಅಲ್ಲಿಂದ ಹಿಡಿದು ನರ್ಮದಾ ನದಿ ತನಕ ವಿಸ್ತಾರ ಆಗಿತ್ತು ಅಷ್ಟೂ ಪ್ರದೇಶ. ಮತ್ತು ಕೆಳಗಡೆ ಇಡೀ ದಕ್ಷಿಣನೂ ಒಳಗೊಂಡು ನರ್ಮದೆ ಪ್ರದೇಶದ ತನಕ ಒಳಗೊಂಡಿತ್ತು. ಅದಾದ ನಂತರ ನಮಗೆ ಸಿಗುವಂತಹ ಇನ್ನೊಂದು ಪ್ಯಾನ್ ಇಂಡಿಯಾ ಕನ್ನಡ ಎಂಪೈರ್ ಹೇಳೋ ಹಾಗಿದ್ರೆ ರಾಷ್ಟ್ರಕೂಟರದು. ಅವರಾದ ಮೇಲೆ ಬಂದಿದ್ದು ಕಲ್ಯಾಣ ಚಾಳುಕ್ಯರು. ಇವರೆಲ್ಲರಿಗೂ ಅಂದರೆ ಸುಮಾರು ಒಟ್ಟು ಈ 3 ಮಹಾ ಸಾಮ್ರಾಜ್ಯಗಳ ಅವಧಿ ತಗೊಂಡ್ರೆ, ಒಟ್ಟು ಅವಧಿ ತಗೊಂಡ್ರೆ ಸುಮಾರು 600 ವರ್ಷಕ್ಕೂ ಜಾಸ್ತಿ ಇರುತ್ತೆ. ಸೊ ಇದು ನಮ್ಮ ಅಗ್ಗಳಿಕೆ ಅಂತ ನಾವು ಹೇಳ್ಬೋದು. ಹೊಯ್ಸಳರು ಮತ್ತು ಸಮಕಾಲೀನರ ನಡುವಿನ ಸಂಬಂಧಗಳು ಹೇಗಿದ್ವು, ಮತ್ತೆ ಹೊಯ್ಸಳ ಕಾಲದ ವ್ಯವಸ್ಥೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನಮ್ಮ ಜೊತೆ ಹಂಚ್ಕೊಳ್ಳೋದು. ಖಂಡಿತ. ಈಗ ಹೊಯ್ಸಳರ ಕಾಲದ್ದು 2 ವಿಭಾಗ ಮಾಡ್ಕೋಬೇಕು ನಾವು. 2 ವಿಭಾಗ. ಆರಂಭ ಕಾಲದ ಹೊಯ್ಸಳರು ಅಂದರೆ ಅದು ಸಾಮ್ರಾಜ್ಯ ಉಗಮ ಆಗಕ್ಕಿಂತ ಮುಂಚೆ ಇದ್ದಿದ್ದಂತಹ ಹೊಯ್ಸಳರು, ಇವರೆಲ್ಲ ಬೇರೆ ಬೇರೆ ಕಾಲದಲ್ಲಿ ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಹೊಯ್ಸಳರು ಒಂದು ಕಾಲದಲ್ಲಿ. ಆಮೇಲೆ ರಾಷ್ಟ್ರಕೂಟರು ನಂತರ ಒಂದು ಕೆಲವು ಭಾಗಗಳು, ರಾಷ್ಟ್ರಕೂಟ ಸಾಮ್ರಾಜ್ಯ ಪೂರ್ತಿ ಪತನ ಆದಮೇಲೆ ಇವರು ಸಾಮಂತರಾಗ್ತಾರೆ. ರಾಷ್ಟ್ರಕೂಟರ ಎಕ್ಸಾಂಪಲ್ ತಗೊಂಡ್ರೆ ಅಲ್ಲಿ ಅವರು ಚಾಳುಕ್ಯರ ಥರನೇ 4-5 ವಿಭಾಗ ಆಗುತ್ತೆ. ಚಾಳುಕ್ಯರದು ಹಾಗೆ ಆಗಿತ್ತಲ್ಲ, ಹೇಳಿದ್ನಲ್ಲ ನಿಮಗೆ. ಅಲ್ಲಿ ಗುಜರಾತು, ಆಮೇಲೆ ಪತನ ಆದಮೇಲೆ ಗುಜರಾತು ಅಲ್ಲಿ ಇಲ್ಲಿ. ಅದೇ ರೀತಿ ನಮಗೆ ರಾಜಪೂತರು, ರಾಷ್ಟ್ರಕೂಟರು ಆಗ್ತಾರೆ. ಇದು ಮಾಲ್ಯಖೇತ, ಗುಲ್ಬರ್ಗ ಹತ್ರ ಇದೆಯಲ್ಲ, ಮಾನ್ಯಖೇಡ ಅಂತ ಕೂಡ ಕರೀತಾರೆ.
ಅಲ್ಲಿ ಅದು ಅವರ ರಾಜಧಾನಿಯಾಗಿತ್ತು. ನಂತರ ಅವರು ಪತನ ಆಗಿದ್ದ ಕಾಲದಲ್ಲಿ ಎಲ್ಲ ಕಡೆ ವಿಸ್ತಾರ ಆದರೂ ವಿಶೇಷವಾಗಿ 4 ಕವಲಾಗಿ ಅವರು ಹೊಡಿತಾರೆ. ರಾಷ್ಟ್ರಕೂಟರ ಪತನ ಅಂದರೆ ಸ್ಪ್ರೆಡ್ ಅಂತ ಇವತ್ತು ರಾಜಸ್ಥಾನದಲ್ಲಿ ಒಂದು ದೊಡ್ಡ ಕವಲು ಸಿಕ್ತು. ನಮಗೆ ರಾಜಸ್ಥಾನಕ್ಕೆ ಒಂದು ದೊಡ್ಡ ಕವಲು ಹೋಗುತ್ತೆ. ಅದು ಹಸ್ತಿಕುಂಡಿ ಅನ್ನೋ ಊರಲ್ಲಿ ಪ್ರಾಮುಖ್ಯತೆ ಪಡೆಯುತ್ತೆ. ಹಸ್ತಿಕುಂಡಿ ಅಂತ ರಾಜಸ್ಥಾನದಲ್ಲಿ ಈ ಹೊತ್ತು ಆ ಊರ ಹೆಸರು ಜೋಧ್ಪುರ್ ಅಂತ. ಸೊ ಅಲ್ಲಿ ಕನ್ನಡದವರಾದಂತಹ ರಾಷ್ಟ್ರಕೂಟರು ಅದೊಂದು ದೊಡ್ಡ ಕವಲಾಗುತ್ತೆ. ಅವರು ಈ ಹೊತ್ತು ಆ ಜಾಗದಲ್ಲಿರುವಂತಹ ರಾಥೋಡ್ ಅಂತ ಸರ್ನೇಮ್ ಇದೆಯಲ್ಲ, ಅದರ ಮೂಲ ರಾಷ್ಟ್ರಕೂಟ, ರಾಥೋಡ್. ಅದೇ ರೀತಿ ಆ ಕಡೆ ಕಾನ್ಯಕುಬ್ಜಕ್ಕೆ ಹೋಗ್ತಾರೆ. ಕಾನ್ಯಕುಬ್ಜ ಅಂದರೆ ಇವತ್ತು ಕನೌಜು. ಆ ಕನೌಜಲ್ಲಿ ನಂತರ ಒಂದು 4-5 ಜನರೇಷನ್ ಆದಮೇಲೆ ರಾಷ್ಟ್ರಕೂಟರು ಹಾಗೆ ಬೇರೆ ಬೇರೆ ರೀತಿ ಬೆಳ್ಕೊಂಡು